ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಾನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತುಂಬ ವಿಡಿಯೋಸ್ ಮಾಡಿದ್ದೀನಿ. ಸೀರೆ ಹೇಗೆ ಉಡಿಸೋದು ಮತ್ತು ಹೇಗೆ ಸಂಪ್ರದಾಯಬದ್ಧವಾಗಿ ಪಾಲಿಸಬೇಕಾದಂತಹ ವಿಧಾನಗಳು ಯಾವುದ್ಯಾವುದು ಎಲ್ಲ ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ನಲ್ಲಿ ಹೇಗೆ ಈಸಿಯಾಗಿ ಸೀರೆಯನ್ನು ಉಡಿಸೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಎರಡು ವಿಧಾನದಲ್ಲಿ ನಾವು ಬ್ಲೌಸ್ ಪೀಸ್ನಲ್ಲಿ ಹೇಗೆ ಉಡಿಸ್ಬೋದು ಅಂತ ತೋರಿಸಿದ್ದೀನಿ. ಒಂದೇ ಬ್ಲೌಸ್ ಪೀಸ್ನಿಂದ ಸೀರೆ ಉಡಿಸೋದು, ಹಾಗೆ ಇನ್ನೊಂದು 2 ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಸೀರೆನ ಉಡಿಸೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ಯಾರಿಗೆ ದೊಡ್ಡ ಸೀರೆಯನ್ನೇ ತೊಗೊಂಡು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋಕ್ಕೆ ಕಷ್ಟ ಆಗುತ್ತೆ ಅಂಥವರು ಬ್ಲೌಸ್ ಪೀಸನ್ನು ಯೂಸ್ ಮಾಡಿಕೊಂಡು ಕಳ್ಸೋಕ್ಕೆ ಚೊಂಬನ್ನು ಇಟ್ಕೊಂಡು ಕಳ್ಸೋಕ್ಕೆ ಸೀರೆಯನ್ನು ಉಡಿಸ್ಬೋದು. ಸೊ ಹಾಗಾಗಿ ಆ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಯಾರು ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೆ ಸೀರೆ ಉಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ವಿಡಿಯೋ ನೋಡೋಣ. ನಾನಿಲ್ಲಿ ಬ್ಲೂ ಕಲರ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಗೋಲ್ಡನ್ ಜರಿ ಕೂಡ ಇದೆ. ಈ ಥರ ಸ್ವಲ್ಪ ಡಿಸೈನ್ ಇರೋ ಬ್ಲೌಸ್ ಪೀಸ್ ತೊಗೊಂಡ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಪ್ಲೈನ್ ತೊಗೊಂಡ್ರೆ ಅಷ್ಟು ಲುಕ್ ಆಗಿರಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಗ್ರ್ಯಾಂಡಾಗಿರೋ ಥರ ಬ್ಲೌಸ್ ಪೀಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಮೊದಲಿಗೆ ನೀವು ಫುಲ್ಲು ಬ್ಲೌಸ್ ಪೀಸ್ನ ಓಪನ್ ಮಾಡಿಕೊಂಡು, ನಾನು ಹಿಂದೆ ಸೀರೆ ನೆರಿಗೆ ಹೇಗೆ ತೊಗೊಳೋದು ಅಂತ ತೋರಿಸಿದ್ದೆ, ಸೇಮ್ ಅದೇ ರೀತಿ ಈ ವಿಡಿಯೋದಲ್ಲಿ ಬರ್ತಾ ಇರೋ ರೀತಿ ನೆರಿಗೆ ಇಟ್ಕೊಳ್ತಾ ಹೋಗಬೇಕು. ತುಂಬ ಈಸಿ, ಫಾಸ್ಟಾಗಿ ಆಗುತ್ತೆ. ತುದಿಲಾದರೆ ನೀವು ತುದಿಲೇ ಇಟ್ಕೋಬೋದು. ತುದಿಲಿ ಕಷ್ಟ ಆದರೆ ನೀವು ಈ ಥರ ಸೆಂಟ್ರಲ್ಲೇ ಇಟ್ಕೊಂಡು ನೆರಿಗೆ ತಗೊಳ್ಬೋದು. ಎರಡೂ ಕಡೆ ಒಂದೇ ಅಳತೆಯಲ್ಲಿ ನೆರಿಗೆ ತಗೋಬೇಕು. ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಈಗ ನೆರಿಗೆ ತೊಗೊಂಡಾದಮೇಲೆ ಸೆಂಟ್ರಿಗೆ ಫಸ್ಟು ನೀವು ಪಿನ್ ಹಾಕ್ಕೊಂಬಿಡಬೇಕು. ನೋಡಿ, ಎಲ್ಲ ನೆರಿಗೆ ಒಂದೇ ಅಳತೆಯಲ್ಲಿದೆ. ನಾನು ಸೆಂಟ್ರಿಗೆ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು 2 ಸೈಡ್ಗೆ ನೆರಿಗೆಗಳನ್ನ ಇಟ್ಕೊಂಡು 2 ಸೈಡಲ್ಲೂ ಪಿನ್ ಮಾಡ್ಕೋಬೇಕು. ಸೇಮ್ ಅದೇ ಅಳತೆಗೆ ನೀಟಾಗಿ ಎಲ್ಲ ನೆರಿಗೆಗಳನ್ನ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಇದು ಸ್ವಲ್ಪ ಕ್ಲಾತ್ ರಫ್ ಇರೋದ್ರಿಂದ ಸ್ವಲ್ಪ ಕರೆಕ್ಟಾಗಿ ಸಿಗ್ತಿಲ್ಲ. ಸಾಫ್ಟ್ ಇದ್ದರೆ ನಿಮಗೆ ಈಸಿಯಾಗಿ ನೆರಿಗೆಗಳು ಸಿಗುತ್ತೆ. ಇವಾಗ ನೆರಿಗೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಜೋಡಿಸ್ಕೊಂಡು ಇದರ ತುದಿಲಿ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ಲಿಪ್ ಕೂಡ ಯೂಸ್ ಮಾಡ್ಬೋದು. ಈಗ ಇನ್ನೊಂದು ಕಡೆನೂ ಅಷ್ಟೇ ಸೇಮ್ ಅದೇ ಥರ ನೆರಿಗೆ ಇಟ್ಕೊಂಡು ಆ ಕಡೆನೂ ನೀವು ಪಿನ್ ಮಾಡ್ಕೋಬೇಕು. ಈಗ ಬ್ಲೌಸ್ ಪೀಸ್ ನೆರಿಗೆ ರೆಡಿಯಾಗಿದೆ. ಎಲ್ಲ ನೆರಿಗೆ ಒಂದೇ ಅಳತೆಯಲ್ಲಿ ನೀಟಾಗಿದೆ. ಇವಾಗ ನಾನು ಚೊಂಬನ್ನು ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆಗೆ ಚೊಂಬನ್ನು ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಕೋಲನ್ನು ಕೂಡ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದರ ಮೇಲೆ ನಾವು ಬ್ಲೌಸ್ ಪೀಸ್ ನೆರಿಗೆ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೋಬೇಕು. ವಿಡಿಯೋದಲ್ಲಿ ಕಾಣ್ತಾ ಇರೋ ರೀತಿ ಹಾಕ್ಕೋಬೇಕು. 2 ಕಡೆ ಒಂದೇ ಅಳತೆ ಬರೋ ಥರ 2 ಸೈಡಲ್ಲೂ ಹಾಕ್ಕೋಬೇಕು. ಈಗ ಮುಂಭಾಗದಲ್ಲಿ 2 ಕಡೆ ಒಂದೊಂದು ನೆರಿಗೆನ, ಅಂದರೆ ಕೆಳಗಡೆ ಇರೋ ನೆರಿಗೆನ ಎಳ್ಕೊಂಡು ಸೆಂಟ್ರಿಗೆ ಪಿನ್ ಮಾಡ್ಕೋಬೇಕು. ಅಡಿಯಿಂದ ಪಿನ್ ಮಾಡಿಕೊಂಡ್ರೆ ಪಿನ್ ಕಾಣಲ್ಲ, ನೀಟಾಗಿ ಕಾಣಿಸುತ್ತೆ. ಸೊ ಆದಷ್ಟು ಅಡಿಯಿಂದ ಪಿನ್ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಪಿನ್ ಹಾಕ್ಕೊಂಡು ಆಗಿದೆ. ಇನ್ನು ಕೆಳಭಾಗದಲ್ಲಿ ನಾವು ನೆರಿಗೆಗೆ ಪಿನ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಇವಾಗ ತೆಗಿಬೇಕು. 2 ಕಡೆ ಅಷ್ಟೇ, 2 ಕಡೆ ತುದಿನಲ್ಲಿ 2 ಪಿನ್ ಹಾಕ್ಕೊಂಡಿದ್ವಿ. ಅದನ್ನು ಇವಾಗ ರಿಮೂವ್ ಮಾಡಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಬೇಕು. ನೆಕ್ಸ್ಟು ಒಂದು ಸೊಂಟದ ಪಟ್ಟಿಯನ್ನು ಕಟ್ಟಬೇಕು. ಸೊಂಟದ ಪಟ್ಟಿಯನ್ನು ಕಟ್ಟಿದರೆ ನೀಟಾಗಿ ನೆರಿಗೆ ನಿಲ್ಲುತ್ತೆ. ಸೊಂಟದ ಪಟ್ಟಿ ಕಟ್ಟೋಕ್ಕೋಸ್ಕರ ನಾನು ಕೆಳಗಡೆ ಒಂದು ಸಣ್ಣ ಪಾತ್ರೆ ತೊಗೊಂಡಿದ್ದು. ಇಲ್ಲಿದ್ದರೆ ಬರೀ ಚೊಂಬಿಟ್ಟು ಸೊಂಟದ ಪಟ್ಟಿ ಕಟ್ಟಲಿಕ್ಕೆ ಕಷ್ಟ. ನಾನು ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಕೊನೆಯಲ್ಲಿ ತುದಿ ಲಾಸ್ಟ್ ನೆರಿಗೆ ಏನಿದೆ ಅದನ್ನು ಹಿಂಭಾಗಕ್ಕೆ ಹಾಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಆಗ ನಿಮಗೆ ಅದು ರೌಂಡಾಗಿ ನೆರಿಗೆ ನೀಟಾಗಿ ಕಾಣಿಸುತ್ತೆ. ಲಕ್ಷ್ಮಿ ಕೂತಿರೋ ಥರ ಕಾಣಿಸುತ್ತೆ. ನೆಕ್ಸ್ಟು ಎಲ್ಲ ನೆರಿಗೆನ ಒಂದ್ಸಲ ನೀಟಾಗಿ ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಇದಕ್ಕೆ ಅಲಂಕಾರಿಕವಾಗಿ ಎಲ್ಲ ಜ್ಯುವೆಲರೀಸ್ನೆಲ್ಲ ಹಾಕ್ಬೋದು. ನಾನು ನಿಮಗೆ ಸುಮ್ಮನೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಕೆಲವೊಂದು ಸಿಂಪಲ್ ಆಗಿರೋ ಜ್ಯುವೆಲರೀಸ್ನ ಹಾಕ್ತಾಯಿದ್ದೀನಿ.
ಎರಡು ಕಡೆ ಬಳೆಯನ್ನು ಕೂಡ ಹಾಕಿ, ಇನ್ನು ನೀವು ಇದಕ್ಕೆ ಜಡೆ ಮತ್ತು ಮುಖವಾಡ ಎಲ್ಲವನ್ನು ಕೂಡ ಫಿಕ್ಸ್ ಮಾಡ್ಕೋಬೋದು. ಈ ರೀತಿ ಸಿಂಪಲ್ಲಾಗಿ ನೀವು ಒಂದು ಸಿಂಗಲ್ ಬ್ಲೌಸ್ ಪೀಸ್ನಿಂದ ಕಳ್ಸೋಕ್ಕೆ ಸೀರೆಯನ್ನು ಉಡಿಸ್ಬೋದು. ಇದಷ್ಟೇ ಅಲ್ಲ, ನಾನು ಇನ್ನು 2 ಬ್ಲೌಸ್ ಪೀಸ್ ಉಡಿಸಿ ಹೇಗೆ ಸೀರೆ ಉಡಿಸೋದು ಅಂತ ಕೂಡ ನಿಮಗೆ ತೋರಿಸ್ತೀನಿ. ಈಗ ಸೆಕೆಂಡ್ ಮೆಥಡಲ್ಲಿ ನಾನು ಫಸ್ಟ್ ನಿಮಗೆ ಹೇಗೆ ತೋರಿಸಿದೆ ಅದೇ ರೀತಿ ಒಂದು ನೆರಿಗೆ ಮಾಡಿರೋ ಬ್ಲೌಸ್ ಪೀಸನ್ನು ಫಸ್ಟು ಕಳ್ಸದ ಕೋಲಿನ ಮೇಲೆ ಹಾಕ್ಕೊಂಡು ಸೆಂಟ್ರು 2 ನೆರಿಗೆ ತೊಗೊಂಡು ಪಿನ್ ಮಾಡ್ಕೋಬೇಕು. ಈಗ ಪಿನ್ ಮಾಡ್ಕೊಂಡಾಗಿದೆ. ನೆಕ್ಸ್ಟು ನಾನು ಇನ್ನೊಂದು ಪ್ಲೈನ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಅದನ್ನು ಅದೇ ಥರ ನಿಮಗೆ ನೆರಿಗೆ ಮಾಡೋದು ಹೇಗೆ ಅಂತ ತೋರಿಸಿದ್ನಲ್ಲ, ಅದೇ ಥರ ನೆರಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಮತ್ತೆ 2 ಸೈಡ್ ಬರೋ ಥರ ಮತ್ತೆ ಕಳ್ಸದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅದೇ ಥರ ಹಾಕ್ಕೋಬೇಕು. 2 ಸೈಡು ಈಕ್ವಲ್ ಆಗಿರಬೇಕು, ಉದ್ದ ಗಿಡ್ಡ ಆಗಿರಬಾರ್ದು. 2 ಕಡೆ ಒಂದೇ ಅಳತೆ ಬರೋ ಥರ ನಾವು ಹಾಕ್ಕೋಬೇಕು. ಮತ್ತು ಮೇಲ್ಭಾಗದಲ್ಲಿ ಬ್ಲೌಸ್ ಪೀಸ್ ಚೊಂಬಿಗಿಂತ ಮೇಲ್ ಬರುತ್ತೆ ಅಂತ ಹೇಳಿಬಿಟ್ಟು ಮೊದಲೇ ಹಾಕಿದ್ನಲ್ಲ, ಆ ಬ್ಲೌಸ್ ಪೀಸ್ ಜೊತೆ ಸೇರಿ ಪಿನ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಸೈಡು ನಾವೇನು ಪಿನ್ ಮಾಡ್ಕೊಂಡಿದ್ವಿ ಸೆಕೆಂಡ್ ಬ್ಲೌಸ್ ಪೀಸ್ಗೆ, ಅದನ್ನು ರಿಮೂವ್ ಮಾಡ್ಕೋಬೇಕು. ಇಲ್ಲಿ ನಾನು ಸಾಧಾರಣ ನಿಮಗೆ ತೋರಿಸ್ಲಿಕ್ಕೋಸ್ಕರ ಯಾವುದೋ ಒಂದು ಇರೋ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನೀವು ಚೆನ್ನಾಗಿರೋ ಬ್ಲೌಸ್ ಪೀಸನ್ನು ತಗೊಂಡು ನೀಟಾಗಿ ನೆರಿಗೆ ಮಾಡಿಕೊಂಡು ಹಬ್ಬ ದಿನ ಉಡಿಸ್ಬೋದು. ಈಗ 2 ನೆರಿಗೆ ಆದಮೇಲೆ ಫಸ್ಟು ನಾನು ಇಲ್ಲಿ ಸೊಂಟದ ಪಟ್ಟಿಯನ್ನು ಕಟ್ಕೊಳ್ತಾ ಇದ್ದೀನಿ. ಆದಮೇಲೆ ನಾವು ಇವಾಗ ಸೆಕೆಂಡ್ ಬ್ಲೌಸ್ ಪೀಸ್ ಹಾಕಿದ್ವಲ್ಲ, ಅದು ನೆರಿಗೆನೆಲ್ಲ ಸರಿ ಮಾಡಿಕೊಂಡು 2 ಕಡೆ ನೀಟಾಗಿ ಒಂದು ಸಲ ಜೋಡಿಸ್ಕೋಬೇಕು. ಯಾಕಂದರೆ ಸೊಂಟದ ಪಟ್ಟಿ ಕಟ್ಟೋದಕ್ಕೆ ಹಿಂಭಾಗಕ್ಕೆ ಹೋಗಿರುತ್ತೆ, ಸೊ ಅದನ್ನು ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡು ಕೊನೆಯಲ್ಲಿರೋ ಒಂದು ನೆರಿಗೆಯನ್ನು ಹಿಂಭಾಗಕ್ಕೆ ಪಿನ್ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆ ಅಷ್ಟೇ. ಲಾಸ್ಟಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಹಿಂಭಾಗಕ್ಕೆ ಎಳೆದು ಅದನ್ನು ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಆದಮೇಲೆ ಉಳಿದಿರೋ ನೆರಿಗೆನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಈಗ 2 ಬ್ಲೌಸ್ ಪೀಸ್ ಯೂಸ್ ಮಾಡಿ ಸೀರೆ ಉಡಿಸಿ ಆಗಿದೆ. ಇದಕ್ಕೆ ಬೇಕಾಗಿರೋ ಜ್ಯುವೆಲರೀಸ್ನೆಲ್ಲ ನಾವು ಹಾಕ್ಕೊಳ್ಳೋಣ. ನೀವು ನಿಮ್ಮ ಹತ್ರ ಯಾವ ರೀತಿ ಸರ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ಮೊದಲಿಗೆ ಹಾಕಿದಾಗೆ 2 ಕಡೆ ಬ್ಯಾಂಗಲ್ಸ್ನ ಕೂಡ ನಾವು ಹಾಕ್ಕೋಬೋದು. ಸಿಂಪಲಾಗಿ ಫಾಸ್ಟಾಗಿ ಯಾರು ಕಳ್ಶಾಗಿ ಸೀರೆ ಉಡಿಸ್ಬೇಕು ಅಂತ ಅಂದ್ಕೊಳ್ತಾರೆ ಅವರು ಈ ರೀತಿ ಸೀರೆಯನ್ನು ಉಡಿಸ್ಬೋದು. ಇದಕ್ಕೆ ನೀವು ಮುಖವಾಡ ಮತ್ತು ಜಡೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಇಲ್ಲಿ ಮಾಡಿದ್ದೀನಿ, ಅದು ಕೂಡ ನೀವು ನೋಡ್ಬೋದು. ಇನ್ನು ಇದಕ್ಕೆ ಹೂವಿನ ಅಲಂಕಾರ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ನಾವು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.